ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಿಮ್ಮ SLC ಬೋರ್ಡ್ ಪರೀಕ್ಷೆಗೆ ನಡೆಯುವಂತಹ ಆಲ್ರೆಡಿ ನಡೆದಂಥ 2022ರಲ್ಲಿ ನಡೆದಂಥ ಬೋರ್ಡ್ ಪರೀಕ್ಷೆ ಸಂಪೂರ್ಣವಾದಂತಹ ಕೀ ಆನ್ಸರ್ಸ್ಗಳು ವಿತ್ ಆನ್ಸರ್. ಅಂದರೆ ನೀವು ನಿಮ್ಮ ಬೋರ್ಡ್ ಪರೀಕ್ಷೆಗೆ 2024-25 ಬೋರ್ಡ್ ಪರೀಕ್ಷೆಗೆ ನೀವು ಉತ್ತರಗಳನ್ನು ಯಾವ ರೀತಿ ಬರೀಬೇಕು, ಯಾವ ಪಾಯಿಂಟ್ಸ್ಗಳನ್ನು ಬರೀಬೇಕು, ಯಾವ ಪ್ರಶ್ನೆಗೆ ಎಷ್ಟು ಪಾಯಿಂಟ್ಸ್ಗಳನ್ನು ಬರಬೇಕು, ಯಾವ ಅಂಕಗಳಿಗೆ ಎಷ್ಟು ಪಾಯಿಂಟ್ಸ್ಗಳನ್ನು ಬರೀಬೇಕು, ಯಾವ ರೀತಿ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮ್ಗೆ ಔಟ್ ಆಫ್ ಔಟ್ ಕೊಡ್ತಾರೆ. ಯಾಕಂದರೆ ಈ ಕೀ ಆನ್ಸರ್ಸ್ಗಳನ್ನೇ ವ್ಯಾಲ್ಯೂಟರಿಗೆ ನಿಮ್ಮ ಉತ್ತರ ಪತ್ರಿಕೆಗಳನ್ನು ಚೆಕ್ ಮಾಡ್ತಾರಲ್ವ, ಅವರಿಗೆ ಕೊಡುವಂತಹ ಒಂದು ಉತ್ತರ ಪತ್ರಿಕೆ ಕೀ ಆನ್ಸರ್ಸ್ಗಳು ಇವುಗಳನ್ನು ಇಟ್ಕೊಂಡೇ ಅವರು ಚೆಕ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಈ ರೀತಿ ನೀವು ಬರೆದುಬಿಟ್ರೆ ನೀವು ಆಲ್ಮೋಸ್ಟ್ ಆಗಿ ಔಟ್ ಆಫ್ ಔಟ್ ತೊಗೊಳ್ತಾರೆ, ರ್ಯಾಂಕ್ ಬರ್ತೀರಾ. ಜೊತೆಗೆ ಈ ಒಂದು ಕ್ವಶನ್ ಪೇಪರಲ್ಲಿದ್ದಂಥ ಎಷ್ಟೋ ಕ್ವಶನ್ಸ್ಗಳು ಈ ಸಾರಿ ಬೋರ್ಡ್ ಪರೀಕ್ಷೆಗೆ ಬರ್ತದೆ. ಓಕೆ, ಬನ್ನಿ ಹಾಗಾದರೆ ಶುರು ಮಾಡೋಣ. ಕೊನೆವರೆಗೂ ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ, ಯಾಕಂದರೆ ಇದು ಸೈನ್ಸಿಗೆ ಸಂಬಂಧಪಟ್ಟಂತಹ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ಮು ಕೂಡ ಬಿಟ್ಟಿದ್ದೇನೆ, ಸೋಷಿಯಲ್ ಸೈನ್ಸ್ ಇದೆ, ಎಲ್ಲ ಸಬ್ಜೆಕ್ಟಿಗೂ ಬಿಟ್ಟಿದ್ದೇನೆ. ಓಕೆ, ಬನ್ನಿ. 2x1 ಅಂದರೆ ನಿಮಗೆ ಪ್ರಶ್ನಾನುಸಾರ ಮೌಲ್ಯಮಾಪನ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮಗೆ. ಬನ್ನಿ ಅಷ್ಟೇ. ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವಂಥ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಹೈಡ್ರೋಜನ್. ಅಂದರೆ ಒಂದು ಪ್ರಶ್ನೆಗೆ ಇಲ್ಲಿ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಈ 4 ಉತ್ತರಗಳಲ್ಲಿ ಒಂದು ಉತ್ತರ ಮಾತ್ರ ಈ ಒಂದು ಪ್ರಶ್ನೆಗೆ ಏನಿರುತ್ತೆ ಅದು ಸಂಬಂಧ ಇರುತ್ತೆ, ಸರಿಯಾದ ಆನ್ಸರ್ ಇರುತ್ತೆ. ಅದನ್ನು ಹುಡುಕಿ ಇಲ್ಲಿ ಸರಿಯಾದ ಆನ್ಸರ್ ಯಾವುದು ಅಂದರೆ ಬಿ, ಹೈಡ್ರೋಜನ್, ಇದು ಸರಿಯಾದ ಉತ್ತರ. ಈ ರೀತಿಯಲ್ಲಿ ಆಯ್ಕೆ ಮಾಡಿ ಬರೀಬೇಕು. ನೆಕ್ಸ್ಟು, ಕ್ಲೋರಿನ್ ಪರಮಾಣು ಸಂಖ್ಯೆ 17. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ ಯಾವುದು ಅಂತ ಉತ್ತರ ಡಿ, 3 ಅಂತ ಹೇಳ್ಬೋದು. ನೆಕ್ಸ್ಟ್ 4x1 4 ಅಂಕದ 1 ಅಂಕದ ಪ್ರಶ್ನೆಗಳು. ಇದು ಪ್ರತಿ ಪ್ರಶ್ನೆಗೆ 1 ಅಂಕಗಳನ್ನು ಕೇಳ್ತಾರೆ. ನಿಮಗೆ ಮಲ್ಟಿಪಲ್ ಚಾಯ್ಸ್ 2 ಕೇಳ್ತಾರೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಆಧುನಿಕ ಆವರ್ತಕ ನಿಯಮವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಉತ್ತರ ಧಾತುಗಳ ಗುಣಗಳು, ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು, ಇದು ಉತ್ತರ. ಈ ರೀತಿ ಬರೀಬೇಕು, ಒಂದು ಡೈರೆಕ್ಟ್ ಆನ್ಸರ್. ನೆಕ್ಸ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದ್ರೂ 2 ಉಪಯೋಗಗಳನ್ನು ಬರೆಯಿರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳೆಂದರೆ ಮುರಿದ ಮೂಳೆಗಳಿಗೆ ಆಧಾರ ನೀಡಲು, ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳಲ್ಲಿ, ನುಣುಪಾದ ಮೇಲ್ಮೈ ನಿರ್ಮಿಸಲು. ನೆಕ್ಸ್ಟ್, ಇಥಿನ್ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ. ನೋಡಿ, ಇದು ಇಥಿನ್ ವಿನ್ಯಾಸ ಇದು. ಓಕೆನಾ. ನೆಕ್ಸ್ಟ್ 19 ZnO+C ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. 3x2 2 ಮಾರ್ಕ್ಸಿಗಿದೆ. ಹೌದಾ, 3 ಪ್ರಶ್ನೆಗಳು ಇದ್ದಾವೆ. ಎ, ಬಿ ಮತ್ತು ಸಿ ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6 ಮತ್ತು 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವಂಥ ದ್ರಾವಣ ಯಾವುದು, ಏಕೆ ಅಂತ ಕೇಳಿದ್ದಾರೆ. ಬನ್ನಿ ಹಾಗಾದರೆ. ಇಲ್ಲಿ ಎ ದ್ರಾವಣ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿದೆ, ಹೆಚ್ಚು H+ ಅಯಾನುಗಳನ್ನು ಹೊಂದಿರುವುದು. ನೆಕ್ಸ್ಟ್, ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸಲು ಉಪಯೋಗಿಸುವಂತಹ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಗ್ರಾಫೈಟ್ ದಂಡವನ್ನು ಗುರುತಿಸಿ. ಇದು ಚಿತ್ರ ಈ ರೀತಿಯಲ್ಲಿ ನಿರ್ಮಿಸಬೇಕಾಗುತ್ತೆ. ಓಕೆನಾ. ಇಲ್ಲಿ ಗ್ರಾಫೈಟ್ ದಂಡ ಇಲ್ಲಿದೆ, ಲವಣ ದ್ರಾವಣದ ವಾಹಕತೆ ಪರೀಕ್ಷಿಸುವಂಥದ್ದು. ನೆಕ್ಸ್ಟ್, ಕಾರಣ ಕೊಡಿ. 22ನೇದು, ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸ್ವೀಕರಿಸ್ತಾರೆ. ನೆಕ್ಸ್ಟ್, ಕಾರಣ ಕೊಡಬೇಕು. ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಎಣ್ಣೆಲು ಹತ್ತಿಕೊಳ್ಳುವುದಿಲ್ಲ. ಅಯಾನಿಕ ಅಶ್ಮಕ್ತಗಳು ಹೆಚ್ಚಿನ ಕರಗುವ ಕುದಿಗಳು ಹೊಂದಿವೆ. ಉತ್ತರ ಏನಂದರೆ, ಏಕೆಂದರೆ ಲೋಹಗಳು ಉಷ್ಣದ ಉತ್ತಮವಾಗಲು ಅತಿ ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವುದು, ಕುಟ್ಟತೆ ಗುಣ ಇರುವಂಥದ್ದು. ಸೋಡಿಯಂ ವಾತಾವರಣದಲ್ಲಿ ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ, ಆದರೆ ಸೀಮೆ ಎಣ್ಣೆಯೊಂದಿಗೆ ವರ್ತಿಸುವುದಿಲ್ಲ. ಇದು ಪ್ರಶ್ನೆಗಳು. 22ನೇದು ಕಾರಣ ಕೊಡುವಂಥದ್ದು, ಇದು ಉತ್ತರ ಕಾರಣ ಕೊಟ್ಟಿದ್ದೇವೆ. ಓಕೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳು ಉತ್ತರಿಸಿರಿ. 3 ಮಾರ್ಕ್ಸಿಗೆ ಇದು. ಒಂದು ಪ್ರಶ್ನೆಗೆ 3 ಮಾರ್ಕ್ಸ್. ಏನು ಕೇಳಿದ್ದಾರೆ? ಪರಮಾಣು ಗಾತ್ರ ಎಂದರೆ ಪರಮಾಣು ಗಾತ್ರವು ಆಧುನಿಕ ಆವರ್ತಕ ಕೋಷ್ಟಕದ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಕಡಿಮೆ ಆಗ್ತದೆ ಮತ್ತು ವರ್ಗದಲ್ಲಿ ಕೆಳಗೆ ಹೋದಂತೆ ಹೆಚ್ಚಾಗ್ತದೆ. ಏಕೆ ವಿವರಿಸಿರಿ ಅಂತ ಕೇಳಿದ್ದಾರೆ. ಬನ್ನಿ. ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ ಅತ್ಯಂತ ಹೊರ ಕವಚ ನಡುವಣ ಅಂತರ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಪರಮಾಣು ತ್ರಿಜ್ಯ ಗಾತ್ರ ಕಡಿಮೆ ಆಗ್ತದೆ, ಏಕೆಂದರೆ. ನೆಕ್ಸ್ಟ್, ಪರಮಾಣುವಿನ ಅತ್ಯಂತ ಹೊರ ಕಕ್ಷೆಗೆ ಇಲೆಕ್ಟ್ರಾನ್ಗಳು ಸೇರ್ಪಡೆಯಾಗುವುದರಿಂದ ಹೆಚ್ಚುವ ನ್ಯೂಕ್ಲಿಯಸ್ನ ಆವೇಶವು ಇಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಹತ್ತಿರಕ್ಕೆ ಸೆಳೆಯುವುದರಿಂದ ಪರಮಾಣುವಿನ ಹೊಸ ಕವಚಗಳು ಸೇರ್ಪಡೆಯಾಗುವುದಿಲ್ಲ. ವರ್ಗದಲ್ಲಿ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚುತ್ತದೆ, ಏಕೆಂದರೆ ಪರಮಾಣುವಿಗೆ ಹೊಸ ಕವಚಗಳು ಸೇರ್ಪಡೆಯಾಗುತ್ತವೆ. ಇದು ಅತ್ಯಂತ ಹೊರಗಿರುವ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ ನಡುವಿನ ಅಂತರವನ್ನು ಹೆಚ್ಚಿಸುವುದರಿಂದ. ಸಾರರಹಿತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು
ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರಣವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿ. ಇವೆಲ್ಲ ಇಂಪಾರ್ಟೆಂಟ್. ಸತುವಿನ ಚೂರುಗಳು, ನಿರ್ಗಮನ ನಾಳ. ಉತ್ತರ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ, ನಿರ್ಗಮನ ನಾಳ, ಸತುವಿನ ಚೂರುಗಳು ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್, ಉಷ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್, ಹೈಡ್ರೋಜನ್ ಕ್ಲೋರೈಡ್, ಮೆಗ್ನೀಸಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಮೆಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಇವೆಲ್ಲವೂ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಕಬ್ಬಿಣದ ಮೂಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಯಾವುದು? ಏಕೆ ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಓಕೆ, CaCO3 ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಅಥವಾ ಇವೆಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಓಕೆ, ಇವೆಲ್ಲವೂ ಕೂಡ ಈ ರೀತಿ ಕೀ ಆನ್ಸರ್ಸ್ಗಳನ್ನು ಬರೀಲೇಬೇಕು. ಇಷ್ಟು ಇಂಪಾರ್ಟೆಂಟ್ ನಿಮ್ಮ ಒಂದು ಉತ್ತರ ಪತ್ರಿಕೆಗಳು. ಈ ರೀತಿಯಲ್ಲಿ ಬರೆದ್ರೆ ಸಾಕು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಓಕೆ.